ಒಬ್ಬ ಕೆಟ್ಟ ಸೋಮಾರಿ ಇದ್ದ, ಭಾಳ ಸೋಮಾರಿ. ಹಸುವಾದವಂದ ಮನೆಗೆ ಹೋಗ್ತಿದ್ದ, ಉಣ್ತಿದ್ದ ಬರ್ತಿದ್ದ. ತಟ್ಟಾಗಿನ ತೊಗೊಂಡು ಉಣ್ಣಾಕ ಬೇಸರ್ರಿ ಅವಾಗ, ಅಷ್ಟು ಸೋಮಾರಿ. ಏನು ಮಾಡ್ಬೇಕು, ಇವು ಹಟ್ಟಿ ಚುರ್ರಲ್ಲಿ ಬುದ್ಧಿ ಬರ್ತೈತೆ ಅಂತ ಮನೆಯಿಂದ ಹೊರಗೆ ಹಾಕಿಬಿಟ್ರು. ಭಯಂಕರ ಹಸುವಾತು. ಊರವ್ರಿಗೆ ಹೋಗಿ ಒಂದು ಹಣ್ಣಿನ ಗಿಡದ ಕೆಳಗೆ ಮಕ್ಕೊಂಡ. ಅಂದ್ರೆ ಗಾಳಿ ಬೀಸ್ತಂದ್ರೆ ಹಣ್ಣಿನ ಗಿಡ ಅಳ್ಳಾಡ್ತೈತೆ, ಹಣ್ಣು ಬಂದು ನನ್ನ ಬಾಯಾಗಿ ಬೀಳ್ತೈತೆ, ಅವಾಗ ತಿಂದ್ರಾತು ಅಂತ ಮಕ್ಕೊಂಡ್ರಿ. ಗಾಳಿ ಬೀಸ್ತೀವಿ, ಹಣ್ಣು ಬಿತ್ತು, ಎದಿ ಮ್ಯಾಗ ಬಿತ್ತು. ಇಟ್ಕೊಳಕ್ ರೆಡಿ ಇಲ್ಲವ, ಎದಿ ಮ್ಯಾಗ ಬಿದ್ದೈತೆ. ಸ್ವಲ್ಪ ಗಾಳಿ ಜೋರು ಬೀಸ್ತೆ ಅಂದ್ರೆ ಬಾಯಿಗೆ ಬರ್ತೈತೆ, ತಡಿ ಅಂತ ಕಾದ. ಹೊತ್ತು ಮುಣಿಗಿತು, ಬಾಯಿಗೆ ಬರಲಿಲ್ಲ ಅದು. ಇನ್ನೇನು ಕತ್ಲಾತು, ಎದ್ದು ಹೋಗ್ಬೇಕ್ರೊಳಗ ಆ ಭಾಗದಾಗ ಒಬ್ಬ ಕುದುರೆ ಮ್ಯಾಗ ಹೊಂಟಿದ್ದ. ಇವ ಮಕ್ಕೊಂಡ, ಲೇ ಅಪ್ಪ ಬಾ, ಏನು ಹಣ್ಣು ಎದಿ ಮ್ಯಾಗ ಬಿದ್ದೈತೆ, ಅದನ್ನ ಬಾಯಾಗ ಇಡಬಾರ್ಲೇ ಅಪ್ಪ. ಯಾಕ ನಿನಗೇನಾಗೈತೆ? ನಾ ಸೋಮಾರಿಲೇ, ನನ್ನ ಕೈಲಿ ಏನೂ ಕೆಲಸ ಮಾಡೋದಾಗಲ್ಲ. ಅದಕ್ಕೆ ಅವ ಅಂದ, ನಾ ನಿಮ್ಮಪ್ಪ. ನಂದು ಊರು ಹಿಂದ ಹೋತು, ಕುದುರೆಯಿಂದ ಇಳಿಯಕ್ಕೆ ಬೇಸರಾಗಿ ಹಂಗ ಹೊಂಟೀನಿ ನಾನು. ಹಂಗ